If you have several suits of the gay green silk and silken bowstrings, 2 or 3, then by my body, cries Little John, one half of your pack shall belong to me. ಸೊ ಏನಾಗುತ್ತಪ್ಪ ಅಂದರೆ, ಆಲ್ರೆಡಿ ಪೆಡ್ಲರ್ ಹೇಳಿದ ಏನಪ್ಪ ಅಂತಂದರೆ, ನನ್ನ ಕಡೆ ಸೆವರಲ್ ಸೂಟ್ಸ್ ಆಫ್ ಗೇ ಗ್ರೀನ್ ಸಿಲ್ಕಿಂದ ಮಾಡಿರುವಂಥ ಏನೋ ಸಿಲ್ಕನ್ ಸೂಟ್ಸ್ ಇದ್ದಾವೆ ಅಂತ ಹೇಳಿದ. ಓಕೆ, ಅದಷ್ಟೇ ಅಲ್ದ, ಒಂದು 2-3 ಏನಿದಾವು ಸಿಲ್ಕನ್ ಬೌಸ್ಟ್ರಿಂಗ್ ಕೂಡ ಇದ್ದಾವೆ ಅಂತ ಹೇಳಿದ. ಅದಕ್ಕೆ ಲಿಟಲ್ ಜಾನ್ ಏನು ಹೇಳ್ತಾನಪ್ಪ ಅಂತಂದ್ರೆ, ಒನ್ ಹಾಫ್ ಆಫ್ ಯುವರ್ ಪ್ಯಾಕ್ ಶಾಲ್ ಬಿಲಾಂಗ್ ಟು ಮೀ. ಅಂದರೆ ಈ ಒಂದು ನಿನ್ನ ಪ್ಯಾಕ್ನಾಗ ಏನೈತಲ್ಲ ಅದರ ಒನ್ ಹಾಫ್ ನನಗೆ ಬೇಕು ಅಂತ ಹೇಳ್ತಾರೆ. ಓಕೆ, ಒನ್ ಹಾಫ್ ಇದನ್ನ ಯಾರು ಹೇಳ್ತಾರೆ ಕ್ವಶನ್ ಬಂದರೂ ಬರ್ಬೋದು. ಏನಪ್ಪ ಅಂದ್ರೆ, ಒನ್ ಹಾಫ್ ಆಫ್ ಯುವರ್ ಪ್ಯಾಕ್ ಶಾಲ್ ಬಿಲಾಂಗ್ ಟು ಮೀ, ಹೂ ಆಸ್ಕ್ ದಿಸ್ ಟು ದಿ ಪೆಡ್ಲರ್ ಅಂತ ಬರ್ಬೋದು. ಓಕೆ, ಸೊ ಯಾರು ಕೇಳ್ತಾರೆ ಇದನ್ನ? ಲಿಟಲ್ ಜಾನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. Fine. Oh nay, says the peddler bold. Oh nay, that can never be. ಇಲ್ಲಿ ಓ ನೇ ಅಂದ್ರೆ ಏನ್ರಿ? ಓ ನೋ, ಓ ನೋ, ಓ ನೋ ಸೇಸ್ ದ ಪೆಡ್ಲರ್. ಯಾವಾಗ ಲಿಟಲ್ ಜಾನ್ ಕೇಳ್ತಾನೆ, ಒನ್ ಹಾಫ್ ಆಫ್ ಯುವರ್ ಪ್ಯಾಕ್ ಶಾಲ್ ಬಿಲಾಂಗ್ ಟು ಮೀ, ನಿನ್ನ ಏನಿಲ್ಲ ಪ್ಯಾಕ್ ಆದ್ರೂ ಅರ್ಧ ನನಗೆ ಬೇಕು ಅಂತಂದಾಗ ಅದಕ್ಕೇನು ಹೇಳ್ತಾನಪ್ಪ ಅಂತಂದ್ರೆ ಪೆಡ್ಲರ, ಓ ನೋ ಸೇಸ್ ದ ಪೆಡ್ಲರ್ ಬೋಲ್ಡ್ ಹೇಳ್ತಾನೆ, ಆಗುದಿಲ್ಲ. ಓ ನೋ ನೇ ಅಂದ್ರೆ ಏನ್ರಲ್ಲಿ? ನೋ ಅಂದಂಗ. ಓ ನೋ ದ್ಯಾಟ್ ಕ್ಯಾನ್ ನೆವರ್ ಬಿ, ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಅದಾದ್ಮೇಲೆ, ಫಾರ್ ದೇರ್ ಇಸ್ ನೆವರ್ ಅ ಮ್ಯಾನ್ ಫ್ರಮ್ ನಾಟಿಂಗ್ಹ್ಯಾಮ್ ಕ್ಯಾನ್ ಟೇಕ್ ಒನ್ ಹಾಫ್ ಆಫ್ ಮೈ ಪ್ಯಾಕ್ ಫ್ರಮ್ ಮೀ. ನೋಡ್ರಿ, ಇಡೀ ನಾಟಿಂಗ್ಹ್ಯಾಮ್ ಇಸ್ ಅ ಪ್ಲೇಸ್, ಇಟ್ ಕಮ್ಸ್ ಇನ್ ಸೆಂಟ್ರಲ್ ಇಂಗ್ಲೆಂಡ್. ಏನ್ರಿ? ಸೆಂಟ್ರಲ್ ಇಂಗ್ಲೆಂಡ್ ಅಲ್ಲಿ ಬರುವಂತ ಒಂದು ಪ್ಲೇಸ್ ಇದು. ಸೆಂಟ್ರಲ್ ಇಂಗ್ಲೆಂಡ್ ಅಲ್ಲಿ ಬರುವಂತ ಒಂದು ಪ್ಲೇಸು ಇದು. ಆಕ್ಚುಲಿ ದಿಸ್ ಪ್ಲೇಸ್ ಇಸ್ ಅಸೋಸಿಯೇಟೆಡ್ ವಿತ್ ರಾಬಿನ್ ಹುಡ್ ಅಂದ ತಕ್ಷಣ ನಮಗೆ ನೆನಪಾಗುವಂತ ಸ್ಥಳ ಯಾವುದಪ್ಪ ಅಂತಂದ್ರೆ ನಾಟಿಂಗ್ಹ್ಯಾಮ್. ಓಕೆ, ಸೊ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ, ಅವ ಹೇಳ್ತಾನೋ, ನಾವು ಏನಾರ ಹೇಳ್ತೀವಲ್ಲ, ನಮ್ಮ ಊರಾಗ ಯಾವ ಹುಟ್ಟಿಲ್ಲ ಅಂತ, ಹಂಗ ಅವೇನು ಹೇಳ್ತಾನಪ್ಪ ಅಂದ್ರೆ ಪೆಡ್ಲರ್, ನಾಟಿಂಗ್ಹ್ಯಾಮ್ದಾಗ ಯಾವ ಇಲ್ಲ ಅಂತವ ನನ್ನ ಕಡೆಯಿಂದ ತಗೊಂಡ ಹೋಗವ ಅಂತ ಹೇಳಿ. ಓಕೆ, ಅದಾದ್ಮೇಲೆ ಏನಾಗತ್ತೆ ನೋಡೋಣ. ಓಕೆ, ನೋಡ್ರಿ, ಅದು ಅಷ್ಟಕ್ಕೆ ನಿಲ್ಲೋದಿಲ್ಲ. ಓಕೆ, ಅವನೇನು ಹೇಳ್ತಾನ, ಆಗುದಿಲ್ಲ ಅಂತಂದ್ಮೇಲೆ ದ ಲಿಟಲ್ ಜಾನ್ ಹಿ ಡ್ರಿವ್ ಹಿಸ್ ಸಾರ್ಡ್. ಏನ್ ಮಾಡ್ತಾನೋ ಜಾನ್, ಅವನು ಕತ್ತಿಯನ್ನ ತೆಗೆದ್ಮೇಲೆ ದ ಪೆಡ್ಲರ್ ಬೈ ಹಿಸ್ ಪ್ಯಾಕ್ ಡಿಡ್ ಸ್ಟ್ಯಾಂಡ್. ಅವ್ನ ಪ್ಯಾಕ್ ಏನಿತ್ತಲ್ಲ ಅಂದ್ರೆ ಏನು ಅವನ ಮಟೀರಿಯಲ್ ಇತ್ತಲ್ಲ, ಮರ್ಚೆಂಡೈಸ್ ಇತ್ತಲ್ಲ, ಅದನ್ನ ಇಟ್ಕೊಂಡು ನಿಂತ. ದೆ ಫಾಟ್ ಅಂಟಿಲ್ ದೆ ಬೋತ್ ಡಿಡ್ ಸ್ವೆಟ್ ಟಿಲ್ ಹಿ ಕ್ರೈಡ್ ಪೆಡ್ಲರ್ ಪ್ರೇ ಹೋಲ್ಡ್ ಯುವರ್ ಹ್ಯಾಂಡ್. ನೋಡ್ರಿ, ಎಲ್ಲಿ ತನಕಪ್ಪ ಅಂತಂತಂದ್ರೆ, ಲಿಟಲ್ ಜಾನ್ ಮತ್ತು ಅವನ ಜೊತೆಗೆ ಯುದ್ಧ ಆಗಿತ್ತಲ್ಲ, ಫೈಟ್ ಆಗ್ತಿತ್ತಲ್ಲ. ಎಷ್ಟು ದೊಡ್ಡ ಫೈಟ್ ಆಕೈತಪ್ಪ ಅಂತಂದ್ರೆ, ಮೊದಲಿಗೆ ಹೇಳಿದ್ದೀನಿ ಪೆಡ್ಲರ್ ಕೂಡ ವೆರಿ ಬೋಲ್ಡ್ ಅಂತೇಳಿ. ಈವನ್ ವೆರಿ ಫಸ್ಟ್ ಲೈನ್ನಾಗ ನಿಮ್ಗೆ ಗೊತ್ತಾಗೈತಿ ದಿ ಪೆಡ್ಲರ್ ಬೋಲ್ಡ್ ಅಂತೇಳಿ. ಸೊ ಇಲ್ಲೇನಾಗೈತಪ್ಪ ಅಂತಂದ್ರೆ, ಪೆಡ್ಲರು ಮತ್ತೆ ಲಿಟಲ್ ಜಾನ್ ಇಬ್ರು ಫೈಟ್ ಮಾಡ್ತಾರೆ. ದೆ ಫಾಟ್ ಅಂಟಿಲ್ ದೆ ಬೋತ್ ಡಿಡ್ ಸ್ವೆಟ್, ಇಬ್ಬರಿಗೆ ಬೆವರು ಬಂತು. ಆಮೇಲೆ ಕೊನೆಯದಾಗಿ ಏನಾಗುತ್ತಪ್ಪ ಅಂತಂದ್ರೆ, ಟಿಲ್ ಹಿ ಕ್ರೈಡ್. ಹೂ ಕ್ರೈಡ್? ಯಾರು ಚೀರಿದ್ರಿದ್ರ? ಲಿಟಲ್ ಜಾನ್ ರಿಕ್ವೆಸ್ಟ್ ಮಾಡ್ಕೊಂಡ, ಪೆಡ್ಲರ್ ಪ್ರೇ ಹೋಲ್ಡ್ ಯುವರ್ ಹ್ಯಾಂಡ್. ಪ್ರೇ ಅಂದ್ರೆ ಇಲ್ರಿ, ಪ್ಲೀಸ್ ಹೋಲ್ಡ್ ಯುವರ್ ಹ್ಯಾಂಡ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ, ಅಲ್ಲೇ ಯಾರು ನಿಂತಿದ್ರು, ರಾಬಿನ್ ಹುಡ್ ಕೂಡ ಅದನ್ನ ನೋಡ್ತಾ ಇದ್ದ, ಏನಾಗ್ತಾ ಇತ್ತು ಅಂತೇಳಿ. ಮುಂದೆ ನೋಡ್ರಿ ಏನಾಗುತ್ತೆ ಅಂತೇಳಿ. Then Robin Hood, he was standing by, and he did laugh most heartily, saying,
I could find a man of a smaller scale could thrash the peddler and also thee. ನೋಡಿ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲೇ ಪೆಡ್ಲರ್ ಮತ್ತೆ ಲಿಟಲ್ ಜಾನ್ ಫೈಟ್ ಮಾಡುವಾಗ ರಾಬಿನ್ ಹುಡ್ ಅಲ್ಲೇ ಇದ್ದ. ರಾಬಿನ್ ಹುಡ್ ನೋಡ್ತಾ ಇದ್ದ. ಆಮೇಲೆ ಲಿಟಲ್ ಜಾನ್ ಸೋತಾದ್ಮೇಲೆ ಅದನ್ನ ನೋಡಿ ರಾಬಿನ್ ಹುಡ್ ನಗ್ತಾ ಇದ್ದ. ಏನ್ ಹೇಳಿದಪ್ಪ ಅಂತಂದ್ರೆ ಐ ಕುಡ್ ಫೈಂಡ್ ಅ ಮ್ಯಾನ್ ಆಫ್ ಅ ಸ್ಮಾಲರ್ ಸ್ಕೇಲ್ ಕುಡ್ ಥ್ರಾಶ್ ದ ಪೆಡ್ಲರ್ ಅಂಡ್ ಆಲ್ಸೋ ದಿ ಅಂದ್ರೆ ಏನ್ರಿ ಯು ಅಂದಂಗ. ಓಕೆ, ಆಲ್ಸೋ ಯು. ಓಕೆ, ಐ ಕುಡ್ ಫೈಂಡ್ ಅ ಮ್ಯಾನ್ ಆಫ್ ಅ ಸ್ಮಾಲರ್ ಸ್ಕೇಲ್ ಅಂದ್ರೆ ಏನ್ ಹೇಳ್ತಾನಪ್ಪ ಅಂದ್ರೆ ಒಬ್ಬ ಸಣ್ಣ ಹುಡುಗ ಸೋಲಿಸ್ತಾನೆ ನಿಮ್ಮಿಬ್ಬರು ಅನ್ನೋ ಲೆವೆಲಿಗೆ ಒಂಥರ ಐರಾನಿಕಲಿ ಸರ್ಕಾಸ್ಟಿಕ್ಲಿ ಏನ್ ಮಾತಾಡ್ತಾನೋ ಅವ್ರಿಗೆ ಅಂತಾನ. ಕುಡ್ ಥ್ರಾಶ್ ಅಂದ್ರೆ ಡಿಫೀಟ್, ಫೈಟ್, ಬೀಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನಾಕೈತಪ್ಪ ಅಂತಂದ್ರೆ ಹೋಪ್ ನಿಮ್ಗೆ ಈ ಸ್ಟ್ಯಾಂಜ ಕ್ಲಿಯರ್ ಆಗೈತೆ ಅಂತ ಅನ್ಕೊಂತೀನಿ. ಮತ್ತೆ ಏನ ನಿಮಗೆ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದು, ಮತ್ತೆ ನಾವು ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಓಕೆ, ನೈಟ್ ಗೋ ಯು ಟ್ರೈ ಮಾಸ್ಟರ್ ಸೇಸ್ ಲಿಟಲ್ ಜಾನ್. ಗೋ ಯು ಟ್ರೈ ಮಾಸ್ಟರ್ ಮೋಸ್ಟ್ ಸ್ಪೀಡಿಲಿ. ನೋಡಿ ಏನ್ ಹೇಳ್ತಾನಪ್ಪ ಅಂತಂದ್ರೆ ಮಾಸ್ಟರ್, ಹೂ ಇಸ್ ಮಾಸ್ಟರ್ ಹಿಯರ್? ರಾಬಿನ್ ಹುಡ್. ರಾಬಿನ್ ಹುಡ್ಗ ಲಿಟಲ್ ಜಾನ್ ಏನ್ ಹೇಳ್ತಾನಪ್ಪ ಅಂತಂದ್ರೆ ಮಾಸ್ಟರ್ ನೀವು ಹೋಗ್ರಿ, ಟ್ರೈ ಮಾಡ್ರಿ. ಮಾಸ್ಟರ್ ನೀವು ಹೋಗ್ರಿ, ಟ್ರೈ ಮಾಡ್ರಿ. ಹೆಂಗ? ಕ್ವಿಕ್ ಆಗಿ ಹೋಗ್ರಿ, ಮೋಸ್ಟ್ ಸ್ಪೀಡಿಲಿ ಅಂದ್ರೆ ಬಂದೇ ಬಿಡ್ರಿ ನೀವು ಕ್ವಿಕ್ ಆಗಿ ಅವ್ರ ಜೊತೆ ಫೈಟ್ ಮಾಡ್ರಿ ಅಂತಂದ. ಫಾರ್ ಮೈ ಬಾಡಿ ಸೇಸ್ ಲಿಟಲ್ ಜಾನ್ ಐ ಆಮ್ ಶೋರ್ ದಿಸ್ ನೈಟ್ ಯು ವಿಲ್ ನೋ ಮೀ. ಓಕೆ, ಅದಕ್ಕೆ ಲಿಟಲ್ ಜಾನ್ ಏನ್ ಹೇಳ್ತಾನಪ್ಪ ಅಂದ್ರೆ ಲಿಟಲ್ ಜಾನ್ ಹೇಳಿದ್ಮೇಲೆ ರಾಬಿನ್ ಹುಡ್ ಆನ್ಸರ್ ಮಾಡ್ತಾನೋ ಐ ಆಮ್ ಶೋರ್ ದಿಸ್ ನೈಟ್ ಯು ವಿಲ್ ನೋ ಮೀ. ನಾ ಏನು ಹೇಳೋದು ನಿಮಗ ಗೊತ್ತಾಗ್ತಿದೆ ಅಂತಾನು ಕೂಡ ಹೇಳ್ತಾನೋ. ಅದಾದ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ ರಾಬಿನ್ ಹುಡ್ ಹಿ ಡ್ರಿವ್ ಹಿಸ್ ಸಾಟ್. ರಾಬಿನ್ ಹುಡ್ ಸುಮ್ ಕುಂದ್ರಂಗಿಲ್ಲ, ಹೇಳಿದ ತಕ್ಷಣ ಏನ್ ಮಾಡ್ತಾನೋ ಅವ್ನ ಕತ್ತಿಯನ್ನು ಅವರ ತೆಗಿತಾನ. ಓಕೆ, ತೆಗೆದು ಏನಾಗ್ತದಪ್ಪ ಅಂತಂದ್ರ ಒನ್ ಸೆಕೆಂಡ್. ಓಕೆ, ಫೈನ್. And the peddler by his pack did stand. They fought till the blood in streams did flow. Till he cried, peddler, pray hold your hand. ನೋಡ್ರಿ, ಅರ್ಥ ಮಾಡ್ಕೊರಿ. ಆಗ್ಲೇ ಏನಾಗಿತ್ತಪ್ಪ ಅಂತಂದ್ರೆ ಲಿಟಲ್ ಜಾನ್ಗೂ ಮತ್ತು ಪೆಡ್ಲರ್ಗೂ ಫೈಟ್ ಆಗಿತ್ತು. ಇಬ್ಬರು ಫುಲ್ ಬೆವರು ಬರುವವರೆಗೂ ಯುದ್ಧ ಮಾಡಿದ್ರು. ಕೊನೆಗೆ ಯಾರು ಗೆದ್ರು? ಪೆಡ್ಲರ್ ಗೆದ್ದ. ಇಲ್ಲಿ ಕೂಡ ಏನಾಗತ್ತಿತ್ತಪ್ಪ ಅಂತಂದ್ರೆ ರಾಬಿನ್ ಹುಡ್ ಈ ಡ್ರಿವ್ ಹಿಸ್ ಸಾರ್ಡ್ ಅಂಡ್ ದ ಪೆಡ್ಲರ್ ಬೈ ಹಿಸ್ ಪ್ಯಾಕ್ ಡಿಡ್ ಸ್ಟ್ಯಾಂಡ್. ಅವನು ಏನ್ ಪ್ಯಾಕ್ ಇದ್ವಲ್ಲ ಅವ್ನು ಹಿಡ್ಕೊಂಡು ನಿಂತ ಏನ್ ಮಾಡ್ದ? ಅವನ ಜೊತೆ ಯುದ್ಧ ಮಾಡ್ದ. ದೇ ಫಾಟ್, ಇಬ್ರು ಜಗಳಾಡಿದ್ರು. ಐ ಮೀನ್ ವಿತ್ ದ ಸಾರ್ಡ್. ಬ್ಲಡ್ ಇನ್ ಸ್ಟ್ರೀಮ್ಸ್ ಡಿಡ್ ಫ್ಲೋ. ಹೆಂಗಪ್ಪ ಅಂತಂದ್ರ ರಕ್ತದ ಒಂದು ಕಾಲುವೆನ ಹರಿದಿತ್ತು ಅನ್ನೋ ಲೆವೆಲ್ಗೆ ಹೇಳಿದ್ರು. ಅಂದ್ರೆ ಅಷ್ಟು ಏನ್ ಹೇಳ್ಬೋದಪ್ಪ ಅಂದ್ರ ಅಷ್ಟು ಲೆವೆಲ್ ಎಕ್ಸ್ಟೆಂಟ್ ಅಂದ್ರೆ ಅಷ್ಟು ದೊಡ್ಡ ರೀತಿಯಲ್ಲಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಗ್ರೇಟ್ ಮಾಡ್ತಾರೆ. ಇಲ್ಲಿ ಏನಂತೇಳಿ ಬ್ಲಡ್ ಇನ್ ಸ್ಟ್ರೀಮ್ಸ್ ಡಿಡ್ ಫ್ಲೋ. ಇಬ್ರು ಫೈಟ್ ಮಾಡೋ ಹೊತ್ನಾಗ ರಕ್ತದ ಕಾಲುವೆನ ಹರಿಯಿತು ಅಂತ ಹೇಳಿ ಅದನ್ನೇನ್ ಮಾಡ್ತಾರೋ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾರೆ. ಯಾವಾಗ ಕೊನೆಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಟಿಲ್ ಹಿ ಕ್ರೈಡ್, ಪೆಡ್ಲರ್ ಪ್ರೇ ಅಂದ್ರೆ ಏನ್ ಹೇಳಿದೆ? ಪ್ಲೀಸ್ ಹೋಲ್ಡ್ ಯುವರ್ ಹ್ಯಾಂಡ್. ದಯವಿಟ್ಟು ಸ್ಟಾಪ್ ಮಾಡಪ್ಪ, ನನಗೂ ಆಗ್ತಾ ಇಲ್ಲ ಅಂತೇಳಿ ರಾಬಿನ್ ಹುಡ್ ಏನ್ ಮಾಡ್ತಾನೋ ಪೆಡ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂತಾನು. ಓಕೆ, ನೋಡೋಣ ಮತ್ತೆ ನೆಕ್ಸ್ಟ್ ಏನಾಗೈತೆ ಅಂತೇಳಿ. ಓಕೆ, ಓ ಪೆಡ್ಲರ್ ವಾಟ್ ಈಸ್ ದೈ ನೇಮ್? ದೈ ಅಂದ್ರೆ ನಿಮ್ಗೆ ಹೇಳಿದ್ದೆ ಯುವರ್ ಅಂತೇಳಿ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾನು. ಅದಕ್ಕೆ ಕಮ್ ಸ್ಪೀಡಿಲಿ ಅಂಡ್ ಟೆಲ್ ಟು ಮೀ. ಯಾರು ಹೇಳ್ತಾರಪ್ಪ ಅಂದ್ರೆ ರಾಬಿನ್ ಹುಡ್ ಏನ್ ಮಾಡ್ತಾನೋ ಪೆಡ್ಲರ್ಗೆ ಹೇಳ್ತಾನು, ಓ ಪೆಡ್ಲರ್ ವಾಟ್ ಈಸ್ ಯುವರ್ ನೇಮ್? ಕಮ್ ಸ್ಪೀಡಿಲಿ ಅಂಡ್ ಟೆಲ್ ಟು ಮೀ. ನಿನ್ನ ಹೆಸರೇನು ಬೇಗ ಬಂದು ನನಗೆ ಹೇಳು ಅಂತೇಳಿ. ಆಮೇಲೆ ಏನಾಗತ್ತಾರೆ, ಕಮ್ ಮೈ ನೇಮ್ ಐ ನೆವರ್ ವಿಲ್ ಟೆಲ್. ಹೋಗು, ನಾನಂದ್ರೆ ನನ್ನ ಹೆಸರು ಯಾವಾಗ್ಲೂ ಹೇಳೋದಿಲ್ಲ. ಯಾವಾಗ? ಎಲ್ಲಿ ತನಕ? ಟಿಲ್ ಬೋತ್ ಯುವರ್ ನೇಮ್ ಯು ಹ್ಯಾವ್ ಟೋಲ್ಡ್ ಟು ಮೀ. ನೀವು ಇಬ್ಬರು ನಿಮ್ಮ ಹೆಸರಿನಗಳನ್ನ ನನಗೆ ಹೇಳೋ ತನಕ ನನ್ನ ಹೆಸರನ್ನ ಹೇಳಲ್ಲ ಅಂತೇಳಿ ಯಾರು ಹೇಳ್ತಾರಪ್ಪ ಅಂತಂದ್ರೆ ಪೆಡ್ಲರ್ ಯಾರಿಗೆ ಹೇಳ್ತಾನೋ? ರಾಬಿನ್ ಹುಡ್ ಮತ್ತು ಲಿಟಲ್ ಜಾನ್ಗೆ ಹೇಳ್ತಾನು. ಓಕೆ, ಇದಾದ್ಮೇಲೆ ಏನಾಗ್ತಿತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ನೋಡೋಣ. ಹೋಪ್ ನಿಮಗೆ ಇದು ಕ್ಲಿಯರ್ ಆಗೈತೆ ಅಂತ ಅನ್ಕೊಂತೀನಿ. ಏನೋ ಡೌಟ್ ಇದ್ರು ಮತ್ತೆ ಕಮೆಂಟ್ ಸೆಕ್ಷನ್ ಹಾಕಿ ಡಿಸ್ಕಸ್ ಮಾಡೋಣ.
ಅದಕ್ಕೆ ರಾಬಿನ್ ಹುಡ್ ವೇಟ್ ಮಾಡ್ತಾನು, ಹೇಳ್ಬಿಡ್ತಾನು ವೇಟ್ ಮಾಡೋದ್ರಿಂದ ಏನಂತಾನು, ದಿ ಒನ್ ಆಫ್ ಅಸ್ ಇಸ್ ಬೋಲ್ಡ್ ರಾಬಿನ್ ಹುಡ್, ನಾನು ಬೋಲ್ಡ್ ರಾಬಿನ್ ಹುಡ್ ಅದೀನಿ. ಆಮೇಲೆ ಇನ್ನೊಬ್ರು ಯಾರು, ಆ್ಯಂಡ್ ದಿ ಅದರ್ ಈಸ್ ಲಿಟಲ್ ಜಾನ್ ಸೋ ಫ್ರೀ. ನಿಮ್ಗೆ ಸೋ ಫ್ರೀ ಯಾಕಂತ ಹೇಳಿದ್ದೀನಿ, ಅವ ಯಾಕಂದ್ರೆ ಭಾಳ ಲಿಬ್ರಲ್ ಕೂಲ್ ಮನುಷ್ಯ, ಅದ್ರ ಸಂಬಂಧ ಅವಾಗ ಸೋ ಫ್ರೀ ಅಂತ ಹೇಳಿ. ಅಂದ್ರೆ ಇಲ್ಲಿರುವಂಥ ಎರಡು ಕ್ಯಾರೆಕ್ಟರ್, ಪ್ರೆಸೆಂಟ್ಲಿ ಎರಡು ಕ್ಯಾರೆಕ್ಟರ್ ಯಾವುದಪ್ಪ ಅಂತ, ಒಂದು ರಾಬಿನ್ ಹುಡ್, ಇನ್ನೊಂದು ಯಾರಪ್ಪ ಅಂತಂದ್ರೆ ಲಿಟಲ್ ಜಾನ್. ಹೌದಾ? ಆಮೇಲೆ ನಾವು ಸೇಸ್ ದ ಪೆಡ್ಲರ್, ಇಟ್ ಲೇಸ್ ಟು ಮೈ ಗುಡ್ ವಿಲ್ ವೆದರ್ ಮೈ ನೇಮ್ ಐ ಚೂಸ್ ಟು ಟೆಲ್ ಟು ದಿ. ಈಗ ನನ್ನ ಮನಸ್ಸಿಗೆ ಬಿಟ್ಟಿದ್ದು ನಾನು ನಿಮ್ಮ ಹೆಸರು ಹೇಳಬೇಕು ಬೇಡ ಅಂತೇಳಿ ಅನ್ಕೊಂತಾನು. ಅನ್ಕೊಂಡು ಮುಂದೆ ಏನೇ ಆಗತ್ತಪ್ಪ ಅಂತಂದ್ರೆ ಅವನ ಹೆಸರನ್ನ ಹೇಳೇ ಬಿಡ್ತಾನು. ವೆರಿ ಇಂಪಾರ್ಟೆಂಟ್ ಟು ನೋ. ಯಾಕಂದ್ರೆ ಪ್ರೀವಿಯಸ್ಲಿ ಏನು HSTR ಎಕ್ಸಾಮ್ ಆಗಿತ್ತಲ್ಲ, ಆ ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ವಾಟ್ ಈಸ್ ದ ರಿಯಲ್ ನೇಮ್ ಆಫ್ ದಿ ಪೆಡ್ಲರ್? ದ ರಿಯಲ್ ನೇಮ್ ಆಫ್ ದ ಪೆಡ್ಲರ್ ಈಸ್ ಗ್ಯಾಂಬಲ್ ಗೋಲ್ಡ್. ಏನ್ರಿ ಅವನ ಹೆಸರು? ಗ್ಯಾಂಬಲ್ ಗೋಲ್ಡ್ ಆಫ್ ದಿ ಗೇ ಗ್ರೀನ್ ವುಡ್ಸ್. ಗೇ ಗ್ರೀನ್ ವುಡ್ಸ್ ಇಸ್ ಅ ಪ್ಲೇಸ್ ವೇರ್ ಹಿ ಯೂಸ್ ಟು ಸ್ಟೇ. ಅಲ್ಲೇ ಇರ್ತಿದ್ದವ, ಗೇ ಗ್ರೀನ್ ವುಡ್ಸ್ನಾಗ ಇರ್ತಿದ್ದ. ಅವ್ರ ಹೆಸರು ಏನಪ್ಪಾ ಅಂತಂದ್ರೆ ಗ್ಯಾಂಬಲ್ ಗೋಲ್ಡ್. ಗ್ಯಾಂಬಲ್ ಗೋಲ್ಡ್, ಪ್ಲೀಸ್ ರಿಮೆಂಬರ್ ದಿಸ್. ಇದನ್ನ ನೆನ್ಪಿಟ್ಕೋಬೇಕು ನೀವು, ಗ್ಯಾಂಬಲ್ ಗೋಲ್ಡ್ ಯಾರು ಅಂತೇಳಿ. ಗ್ಯಾಂಬಲ್ ಗೋಲ್ಡ್ ಇಸ್ ಯಾರು? ಪೆಡ್ಲರ್. And I traveled far beyond the sea for killing a man in my father's land, and from my country was forced to flee. ಅರ್ಥ ಮಾಡ್ಕೊರಿ, ಏನಾಗಿರ್ತೈತಪ್ಪ ಅಂತಂದ್ರ, ಅವನ ದೇಶವನ್ನೇ ಬಿಟ್ಟು ಬಂದಿರ್ತಾನು. ಐ ಟ್ರಾವೆಲ್ಡ್ ಫಾರ್ ಬಿಯಾಂಡ್ ದ ಸಿ, ಈ ಒಂದು ಸಾಗರವನ್ನೇ ದಾಟಿ ಬಂದಿರ್ತಾನ. ಅವನ ಜಾಗದಲ್ಲಿರುವಂಥ ಸಾಗರವನ್ನ ದಾಟಿ ಬಂದಿರ್ತಾನ, ಅಂದ್ರೆ ಭಾಳ ದೂರ ಬಂದಿರ್ತಾನಂತ ಅರ್ಥ. ಫಾರ್ ಕಿಲಿಂಗ್ ಅ ಮ್ಯಾನ್ ಇನ್ ಮೈ ಫಾದರ್ಸ್ ಲ್ಯಾಂಡ್. ಯಾಕಂದ್ರೆ ಅವನ ಜಾಗ ಏನಿತ್ತಲ್ಲ ಗೇ ಗ್ರೀನ್ ವುಡ್ಸ್ನಾಗ, ಅಂದ್ರೆ ಇಟ್ಸ್ ಹಿಸ್ ಫಾದರ್ಸ್ ಪ್ಲೇಸ್, ಅಂದ್ರೆ ಹಿಸ್ ಫ್ಯಾಮಿಲೀಸ್ ಪ್ಲೇಸ್. ಅಲ್ಲಿ ಏನು ಮಾಡಿರ್ತಾನೆ ಇವ? ಹಿ ಕಿಲ್ಡ್ ಅ ಮ್ಯಾನ್. ಇಲ್ಲಿ ನೋಡ್ರಿ, ಅವನ್ನ ಏನು ಮಾಡಿರ್ತಾರೋ ದೇಶ ಬಿಟ್ಟ ಹೊರಗೆ ಹಾಕಿರ್ತಾರೆ. ಯಾರನ್ನ? ಗ್ಯಾಂಬಲ್ ಗೋಲ್ಡ್. ಯಾಕಪ್ಪ ಅಂತಂದ್ರೆ ಅವ್ರ ತಂದೆ ಜಾಗದಾಗ, ಐ ಮೀನ್ ಅವನ ಪ್ಲೇಸ್, ನೇಟಿವ್ ಪ್ಲೇಸ್ನಾಗ ಏನು ಮಾಡಿರ್ತಾನವ? ಒಂದು ಕೊಲೆ ಮಾಡಿರ್ತಾನ. ಅದರ ಸಲುವಾಗಿ ಮೈ ಕಂಟ್ರಿ ವಾಸ್ ಫೋರ್ಸ್ ಟು ಫ್ಲೀ. ನನ್ನ ದೇಶ ಏನು ಮಾಡೈತಿ? ಹೊರಗೆ ಹಾಕೈತಿ, ಫ್ಲೀ, ಓಡಿಸ್ಬಿಟ್ಟೈತಿ ಅಂತ. ಆಮೇಲೆ ಹೋಪ್ ನಿಮಗೆ ಕ್ಲಿಯರ್ ಆಯಿತು ಗ್ಯಾಂಬಲ್ ಗೋಲ್ಡ್ ಯಾರು, ಯಾಕೆ ಅವ ಇಲ್ಲಿ ಬಂದಾನು, ಎದಕ್ಕೆ ಯಾರು ಅವ್ನು ಪನಿಷ್ಮೆಂಟ್ ಕೊಟ್ಟಾರ ಅನ್ನೋದು ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂತೇನೆ. ಓಕೆ, ಸೊ ನಾವು ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. ಅದಕ್ಕೆ ರಾಬಿನ್ ಹುಡ್ ಈಗ ಮಾತಾಡ್ತಾನೋ, ಇಫ್ ಯು ಆರ್ ಗ್ಯಾಂಬಲ್ ಗೋಲ್ಡ್ ಆಫ್ ದ ಗೇ ಗ್ರೀನ್ ವುಡ್ಸ್ ಆ್ಯಂಡ್ ಟ್ರಾವೆಲ್ಡ್ ಫಾರ್ ಬಿಯಾಂಡ್ ದ ಸಿ, ಯು ಆರ್ ಮೈ ಮದರ್ಸ್ ಓನ್ ಸಿಸ್ಟರ್ ಸನ್, ವಾಟ್ ಅ ನಿಯರರ್ ಕಸಿನ್ಸ್ ಕ್ಯಾನ್ ವಿ ಬಿ. ಇದನ್ನು ಕೂಡ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಹೌ ಪೆಡ್ಲರ್ ಈಸ್ ರಿಲೇಟೆಡ್ ಟು ರಾಬಿನ್ ಹುಡ್ ಅಂತ ಹೇಳಿ. ರಾಬಿನ್ ಹುಡ್ಗ ಮತ್ತೆ ಪೆಡ್ಲರಿಗೆ ಏನು ರಿಲೇಶನ್ಶಿಪ್ ಅಪ್ಪ ಅಂತಂದ್ರೆ, ದೇ ಆರ್ ಕಸಿನ್ಸ್. ಹೇಳ್ತಾನೆ ನೋಡ್ರಿ ಇಲ್ಲೇ, ಇಫ್ ಯು ಆರ್ ಗ್ಯಾಂಬಲ್ ಗೋಲ್ಡ್ ಆಫ್ ದ ಗೇ ಗ್ರೀನ್ ವುಡ್ಸ್, ನೀನು ಗೇ ಗ್ರೀನ್ ವುಡ್ಸ್ ಗ್ಯಾಂಬಲ್ ಗೋಲ್ಡ್ ಆಗಿದ್ದೆ ಅಂದ್ರೆ, ನೀನು ಟ್ರಾವೆಲ್ಡ್ ಫಾರ್ ಬಿಯಾಂಡ್ ದ ಸಿ, ಸಾಗರವನ್ನ ದಾಟಿ ನೀ ಬಂದಿದ್ದೆ ಅಂದ್ರೆ ನೀ ಯಾರಪ್ಪ ಅಂತಂದ್ರೆ, ಯು ಆರ್ ಮೈ ಸಿಸ್ಟರ್ಸ್ ಓನ್, ಸಾರಿ ಮೈ ಮದರ್ಸ್ ಓನ್ ಸಿಸ್ಟರ್ ಸನ್. ನೀನು ನಮ್ಮ ತಾಯಿಯ ಸ್ವಂತ ಸಹೋದರಿಯ ಮಗ ನೀನು ಅಂತ ಹೇಳ್ತಾನ. ಆಮೇಲೆ ಹೇಳ್ತಾನೋ, ವಾಟ್ ಅ ನಿಯರರ್ ಕಸಿನ್ಸ್ ಕ್ಯಾನ್ ವಿ ಬಿ, ಎಂತ ಸಮೀಪದ ಏನೋ ಸಹೋದರ ನಾವು ಅಂತೇಳಿ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಒನ್, ಹೋಪ್ it's clear to you all, and if any doubts are there, please write in the comment section, I'll answer. So now they sheathed, nodri, sheathed, the th idda nimge gottidilla, sheathed andre enri, closed. They closed their swords with friendly words. ಏನು ಮಾಡಿದ್ರು? ಇಬ್ರು ಆರಾಮ್ ಮಾತಾಡ್ಕೊಂಡು ಅವರ ಕತ್ತಿಗಳನ್ನು ಮುಚ್ಚಿಟ್ರು. ಸೋ ಮೆರಿಲಿ ದೇ ಡಿಡ್ ಅಗ್ರಿ. ಇಬ್ರು ಭಾಳ ಖುಷಿಯಿಂದ ಅಗ್ರಿ ಆದ್ರು. ಮೆರಿಲಿ ಮೀನ್ಸ್ ವೆರಿ ಹ್ಯಾಪಿಲಿ ಅಂತ. ದೇ ವೆಂಟ್ ಟು ಅ ಟ್ಯಾವರ್ನ್ ಅಂಡ್ ದೇರ್ ದೇ ಡೈನ್ಡ್. ಟ್ಯಾವರ್ನ್ ಅಂದ್ರೆ ಏನ್ ಹೇಳ್ಬೋದಪ್ಪ ಅಂದ್ರೆ, ಇಟ್ಸ್ ಅ ಸಾರ್ಟ್ ಆಫ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಂಗ. ಓಕೆ, ಅಲ್ಲಿ ಹೋಗಿ ಊಟ ಮಾಡಿದ್ರು. ದೇ ಡೈನ್ಡ್ and cracked bottles most merrily. Cracked bottles most merrily ಅಂದ್ರೆ they drank ಅಂತೇಳಿ. ಓಕೆ, ಸೊ ನಾವು ಇಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಪೋಯಟ್ರಿ ದಿ ಬೋಲ್ಡ್ ಪೆಡ್ಲರ್ ಅಂಡ್ ದ ರಾಬಿನ್ ಹುಡ್
ಇದು ಆ್ಯಸ್ ಯು ನೋ ಇಟ್ಸ್ ಅ ಫೋಕ್ ಟೇಲ್, ಇದೊಂದು ಜನಪದ ಗೀತೆ. ಇದನ್ನು ಏನೋ ಕ್ರೋಢೀಕರಣ ಮಾಡಿದವರು ಬಹಳಷ್ಟು ಏನೋ ಫೋಕ್ ಟೇಲ್ ಫೋಕ್ ಪೋಯಿಟ್ರಿಗಳನ್ನು ಏನೋ ಯಾರು ಫ್ರಾನ್ಸಿಸ್ ಜೆ ಚೈಲ್ಡ್ ಅವರು ಅವರ ಒಂದು ಬುಕ್ ಯಾವುದಪ್ಪ ಅಂತಂದರೆ ಚೈಲ್ಡ್ ಬ್ಯಾಲೆಟ್ಸ್ ಅನ್ನೋದ್ರೊಳಗೆ ಏನು ಮಾಡಿದರು, ಕಂಪೈಲ್ ಮಾಡಿದರು, ಅದನ್ನು ಒಂದು ಬುಕ್ ಆಗಿ ಪ್ರೊಡ್ಯೂಸ್ ಮಾಡಿದರು. ಈಗ ಏನಾಗಿತ್ತಪ್ಪ ಅಂತಂದ್ರೆ ನಾವು ಪ್ರೆಸೆಂಟ್ಲಿ ಓದಿದ್ದು ಯಾವ್ದ್ರಿ 132 ನಂಬರ್ ಆಫ್ 132ನೇ ಪೋಯಿಟ್ರಿ ಇದು. ಆ್ಯಂಡ್ ಇಲ್ಲಿ ನೋಡ್ರಪ್ಪ, ನಾವು ಕ್ವಿಕ್ಲಿ ಆಗಿ ನೆನ್ಪಿಟ್ಕೋಬೇಕಾಗಿದ್ದು ಏನಪ್ಪ ಅಂತಂದ್ರೆ ಪೆಡ್ಲರ್ ಯಾರು, ಅವ ಯಾರಪ್ಪ, ಗ್ಯಾಂಬಲ್ ಗೋಲ್ಡು. ಆಮೇಲೆ ಅವನ ಕಡೆ ಏನೇನಿದ್ದು, ಆಮೇಲೆ ಸೆವೆರಲ್ ಸೂಟ್ಸ್ ಆಫ್ ಗೇ ಗ್ರೀನ್ ಸಿಲ್ಕ್ ಇತ್ತು. ಆಮೇಲೆ 1 2 3 ಏನಿದ್ದಪ್ಪ ಅಂತಂದ್ರೆ ಸಿಲ್ಕ್ ಆ್ಯಂಡ್ ಬೌ ಸ್ಟ್ರಿಂಗ್ಸ್ ಇದ್ದು. ಅದಾದ್ಮೇಲೆ ಏನಪ್ಪ ಅಂತಂತಂದ್ರೆ ಟೋಟಲ್ ಎಷ್ಟು ಕ್ಯಾರೆಕ್ಟರ್ಸ್ ಇದ್ದು, ಇಲ್ಲಿ 3 ಕ್ಯಾರೆಕ್ಟರ್ಸ್ ಇದ್ದು. ಕ್ಯಾರೆಕ್ಟರ್ ನಂಬರ್ 1 ಯಾವುದು, ಲಿಟಲ್ ಜಾನ್, ರಾಬಿನ್ ಹುಡ್ ಆ್ಯಂಡ್ ಪೆಡ್ಲರ್. ಓಕೆ, ಸೊ ಈಗ ಇದನ್ನ ಕೇಳಿದ್ರಿ, ನಿಮಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದಾದ್ಮೇಲೆ ನಮ್ಮ ಈಗ ನೆಕ್ಸ್ಟ್ ಪಾರ್ಟ್ ಒಳಗೆ ಏನು ಬರತ್ತಪ್ಪ ಅಂತಂದ್ರೆ 25 MCQ ಇದಾವೆ ಇದ್ರ ಮೇಲೆ. ಓಕೆ, ಎಲ್ಲರೂ ಈ MCQಗಳನ್ನ ಅಟೆಂಡ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ಲರ್ನಿಂಗ್ ಲೆವೆಲ್ ಚೆಕ್ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತಿ. ಮತ್ತು ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಅನ್ನೋದು ಅದು ಆ ಬೇಸ್ ಮೇಲೆ ನಾವೇನು ಮಾಡಿದ್ದೀವಿ, ಒಂದು 25 ಕ್ವಶನ್ಗಳನ್ನು ಫ್ರೇಮ್ ಮಾಡಿದ್ದೀವಿ. ನೀವು ಅದಕ್ಕೆ ಅಟೆಂಡ್ ಆಗಬೇಕು. ಓಕೆ, ಫೈನ್. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಆ್ಯಂಡ್ ದಯವಿಟ್ಟು ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಐತಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೇನಕ್ಕಪ್ಪ ಅಂದ್ರೆ ಇನ್ನೊಂದು ಜಾಸ್ತಿ ವಿಡಿಯೋಸ್ಗಳನ್ನ ಮಾಡೋಕ್ಕೆ ಒಂದು ನಮ್ಗೆ ಸ್ಪಿರಿಟ್ ಸಿಗ್ತೈತಿ ಅಂಥೇಳಿ. ಓಕೆ, ಥ್ಯಾಂಕ್ ಯು.